ಮಹಾನಗರ ಚುನಾವಣೆ ಸುಮಾರು ನಡೆದು ಎಲ್ಲೋದು ಕುಮಾರು ಬಾರ ಏಕೆ ಏಕೆ ಚುನಾವಣೆ ನಡೆದು ಸ್ವಲ್ಪ ಹೆಚ್ಚು ಕಡಿಮೆ 10 ವರ್ಷ ಆಯ್ತು ಬಂತ 10 ವರ್ಷ ಬೆಂಗಳೂರಿನ ಜನಸಂಖ್ಯೆ 1.5 ಕೋಟಿ ಸುಮಾರು 1 ಕೋಟಿಗೂ ಮೇಲುವೆ ಮನೆಗಳು, ಸುಮಾರು 2 ಕೋಟಿಗೂ ಮೇಲ್ಪಟ್ಟು ವಾಹನಗಳು, ದ್ವಿಚಕ್ರ ವಾಹನಗಳು, 4 ಚಕ್ರದ ವಾಹನಗಳು, ಸುಮಾರು 2 ಕೋಟಿ ಕಾರ್ಖಾನೆಗಳು, ಹೋಟೆಲ್ಗಳು, ಜಲಮಂಡಳಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಇದೆಲ್ಲವನ್ನ ಒಬ್ಬ ಅಧಿಕಾರಿ, ಒಬ್ಬ ಮಂತ್ರಿ ನೋಡಕ್ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಯಾವುದೇ ಪಾರ್ಟಿ ಬರಲಿ ಬೆಂಗಳೂರಿನಲ್ಲಿ, ಕಾಂಗ್ರೆಸ್ ಯಾರು ಬರಲಿ, ಬಿಜೆಪಿನವರು ಬರಲಿ, ಜೆಡಿಎಸ್ ಆದರೂ ಬರಲಿ, ಕನ್ನಡ ಚಳವಳಿ ಯಾರು ಬರಲಿ, ಯಾರಾದರೂ ಬರಲಿ, ಚುನಾವಣೆ ಆಗಬೇಕು. ಮೇಯರ್ ಪೌರರು ಬರಲೇಬೇಕು. ಇದು ಇವತ್ತಿನಿಂದ ನಾವು ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಆಗಲೇಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇವೆ. ಮಳೆ ಬಂದಾಗ ಬೆಂಗಳೂರು ನರಕ, ಗುಂಡಿಗಳು ಅಂದ್ರೆ ಸಾವಿನ ಗುಂಡಿಗಳು ಸಾಯ್ತಾ ಇರದೆ, ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. 10 ವರ್ಷ ಚುನಾವಣೆ ಇಲ್ಲ ಅಂತ ಹೇಳಿದ್ರೆ ಇದೇನ್ ರಾಜ್ಯ? ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಯವರಿಗೆ, ಸರ್ಕಾರಕ್ಕೆ, ವಿರೋಧ ಪಕ್ಷದವರಿಗೆ ನಿಜವಾಗಲೂ ಗೌರವ ಬರೋದಿಲ್ಲ. ಖಂಡಿತವಾಗಿ ನಾನು ಸುಮಾರು 50 ವರ್ಷದಿಂದ ಕಾರ್ಪೊರೇಟರ್ ಆಗಿದ್ದೆ ಈ ನಗರಸಭೆಗೆ. ಏನು ಅದ್ಭುತವಾಗಿತ್ತು ಹಿಂದೆ ಮೇಯರ್ಗಳು. ಇವತ್ತು 10 ವರ್ಷ ಆದರೂ ಚುನಾವಣೆ ಇಲ್ಲ. ನಾವು ಆಡಳಿತಾಧಿಕಾರಿಯ ವೈಯಕ್ತಿಕವಾಗಿ ನಮಗೆ ಯಾರು ಅಧಿಕಾರಿ ಇರ್ತಾರೆ ಅವ್ರ ಮೇಲೆ ನಮ್ದೇನಿಲ್ಲ. ಅವ್ರು ಬರ್ತಾರೆ, ಕೂತ್ಕೊಳ್ತಾರೆ ಅಷ್ಟೇ, ಅವ್ರು ಹಾಕಿರ್ತಾರೆ ಅಷ್ಟೇ. ಮೇಯರ್ ಕುಳಿತುಕೊಳ್ತಾ ಸ್ಥಳದಲ್ಲಿ ನಾವು ಹಿಂದೇನು ಸುಮಾರು 50 ವರ್ಷದ ಹಿಂದೆ ಇದೇ ರೀತಿ ಆಡಳಿತಾಧಿಕಾರಿ ನೇಮಿಸಿದ್ರು. ನಾವೇ ಸದಸ್ಯರುಗಳು, ಉಪಮೇಯರ್, ಮೇಯರ್ ಮಾಡಿಕೊಂಡು ಮೇಯರ್ ಕುರ್ಚಿ ಹೊತ್ಕೊಂಡು ವಿನೂತನವಾಗಿ ಸುಮಾರು 5 ದಶಕಗಳ ಹಿಂದೆ, ಬಹುಶಃ ಇಲ್ಲಿ ಇದ್ದವರು ಯಾರು ಹುಟ್ಟಿರೋದಿಲ್ಲ, ಇದೇ ಕಡೆಯಿಂದ ಮೆರವಣಿಗೆ ಬಂದು ನಿಂತು ಇಲ್ಲಿ ಗೌರಾಚಾರ ಅಂತ ಹೇಳಿ ಆವಾಗ ಇಲ್ಲಿನ ಪೊಲೀಸ್ ಅಧಿಕಾರಿ ಅವ್ರು ಬಂದು ಮೇಯರ್ ಯು ಆರ್ ಅಂಡರ್ ಅರೆಸ್ಟ್ ಅಂದ್ರು. ಅದು ನೆನೆಸ್ಕೊಳ್ತೀನಿ, ಸುಮಾರು 50 ವರ್ಷದ ಹಿಂದೆ.
ಮುಂದಿನ ವಾರ ನಾವು ಸದಸ್ಯರುಗಳು ಸುಮಾರು 200 ಜನ, 200 ಕುರ್ಚಿ, ಉಪಮೇಯರ್ ಒಂದು ಕುರ್ಚಿ, ಮೇಯರ್ ಒಂದು ಕುರ್ಚಿ ನಾವೇ ತೆಗೆದುಕೊಂಡು ನಗರಸಭೆಯ ಆವರಣದಲ್ಲಿ ನಮ್ಮದೇ ಬೆಂಗಳೂರು ಮಹಾನಗರ ಪಾಲಿಕೆ ಜನರಿಗಾಗಿ, ಬೆಂಗಳೂರಿಗಾಗಿ ವಿನೂತನವಾದಂತ ಚುನಾವಣೆಯನ್ನ, ವಿನೂತನವಾದಂತ ಚಳವಳಿಯನ್ನ ನಡೆಸಿ ಚುನಾವಣೆಗೆ ಒತ್ತಾಯ ಮಾಡ್ತೇವೆ. ಬೆಂಗಳೂರು ನರಕ ಆಗಿದೆ. ಮಳೆ ಬಂದ್ರೆ ಪ್ರತಿ ಮನೆಯವರು ಕಣ್ಣೀರಿಡಬೇಕಾಗಿದೆ. ಕೂಡಲೇ ಚುನಾವಣೆ ನಡೆಸಿ ಅಂತೇಳಿ ನಾವು ನಗರಸಭೆಯ ಒಳಗೆ ಪ್ರತಿಭಟನೆಗೆ ಹೊರಡಬೇಕು ಅಂತೇಳಿ ಮಾಡಿದ್ದೀವಿ. ನಿಮ್ಮೆಲ್ಲರ ಹೋರಾಟ ತೀವ್ರವಾಗಿ ಆಗಬೇಕಾಗಿದೆ.